ಬೆಳಗಾವಿ ವಿಚಾರ ಬಹಳ ಚರ್ಚೆ ಆಯ್ತು ಸರ್. ಒಬ್ಬ ಕಂಡಕ್ಟರ್ ಮೇಲೆ ಹಲ್ಲೆ ಪ್ರಕರಣ ಅದೇನೇನೋ ತಿರುವು ಪಡ್ಕೊಂತು. ಏನಾಗಿತ್ತು ಸರ್ ಆಕ್ಚುಲಿ ನೀವು ಅಲ್ಲಿ ಸಂಸದರು? ಅಲ್ಲ, ಈಗ ನಾನಿದ್ದೀನಿ ಓವರಾಲ್ ನಾನು ಬೆಳಗಾವಿ ಸಂಸದನಾಗಿ ಕೆಲಸ ಮಾಡ್ತಿದ್ದೀನಿ. ಈಗ ನಾನು ಇಲೆಕ್ಟ್ ಮಾಡಿದ್ದಾರೆ ಮತ್ತು ಎಲ್ಲ ವರ್ಗದ ಜನ ನನಗೆ ಸಪೋರ್ಟ್ ಕೊಟ್ಟರು. ಕನ್ನಡಿಗರಿಗೂ ಇದ್ದಾರೆ, ಸಾಕಷ್ಟು ಜನ ಮರಾಠಿ ಭಾಷಿಕರು ಇದ್ದಾರೆ. ಹೋಲ್ ಆರ್ಟೆಡ್ಲಿ ಎಲ್ಲರೂ ಸಪೋರ್ಟ್ ಮಾಡಿದ್ರು. ಒಂದು ನಾನು ಹೇಳ್ತೀನಿ, ಈಗ ಮೊದಲೇನಿತ್ತು ಒಂದು ಹಂತದಲ್ಲಿ ಕೆಲವು ವರ್ಷಗಳ ಹಿಂದೆ ಇಡೀ ಮರಾಠಿ ಸಮಾಜ, ಮರಾಠ ಭಾಷಿಕರು ಮತ್ತು ಕನ್ನಡ ನಡುವೆ ಒಂದಿಷ್ಟು ಅಂತರ ಇತ್ತು, ಗ್ಯಾಪ್ ಇತ್ತು. ಆದರೆ ಈಗ ಅದು ಯಾವುದೂ ಗ್ಯಾಪ್ ಉಳಿದಿಲ್ಲ. ನನ್ನ ಪ್ರಕಾರ ಅದು ಗ್ಯಾಪು ಉಳಿದಿಲ್ಲ. ಇವತ್ತು ಬೆಳಗಾವಿ ಇಶ್ಯೂ, ಬ್ರಾಡರ್ ಇಶ್ಯೂ, ಅದು ಅಸ್ತಿತ್ವನೇ ಉಳಿದಿಲ್ಲ. ಅಲ್ಲಿ ಯಾರೂ ಸಹಿತ ಜನಸಾಮಾನ್ಯರು ಆ ಭಾಷೆ ಮಾತಾಡೋದಿರ್ಬೋದು, ಈ ಭಾಷೆ ಮಾತಾಡೋದಿರ್ಬೋದು, ಜನಸಾಮಾನ್ಯರು ಸಹಿತ ಬೆಳಗಾವಿಯಲ್ಲಿ ಒಬ್ಬರು ಪರಸ್ಪರ ಹೊಂದಾಣಿಕೆ ಮಾಡಿಕೊಂಡು ಹಂಚಿಕೊಂಡು ಕೆಲಸವನ್ನು ಮಾಡ್ತಿದ್ದಾರೆ. ಅಣ್ತಮ್ಮರಂಗೆ ಕೆಲಸ ಮಾಡ್ತಾ ಇದ್ದಾರೆ, ನಡೀತಾ ಇದ್ದಾರೆ. ಹೀಗಾಗಿ ಕೆಲವೊಂದು ಏನು ಘಟನೆಗಳು ಆಗ್ತವೆ, ಅದರಿಂದ ಅದನ್ನು ಓವರಾಲ್ ನಾವು ಇನ್ ಬಿಟ್ವೀನ್ ಭಾಷಿಕರ ನಡುವೆ ಅನ್ನುವಂಥದ್ದು ಒಂದು ಸಂಘರ್ಷ ನಾವು ಮಾಡಲಿಕ್ಕೆ ಹೋಗಬಾರ್ದು ಅನ್ನುವಂಥದ್ದು ನಂದು ಕಳಕಳಿ ವಿನಂತಿ ಇದೆ. ಅದಕ್ಕೆ ಈಗ ಅದು ಘಟನೆ ಕೆಲವೊಂದು ಆಗಬಾರ್ದಾಗಿತ್ತು, ಆಯಿತು. ಮತ್ತು ಯಾರೂ ಕಾನೂನು ಕೈಗೆ ತೆಗೆದುಕೊಳ್ಬಾರ್ದು. ಬೇಸಿಕ್ಕಾಗಿ ಕಾನೂನು ಕೈಗೆ ತೆಗೆದುಕೊಳ್ಬಾರ್ದು. ಕಾನೂನು ಕೈಗೆ ತೆಗೆದುಕೊಂಡು ಏನೋ ಹಲ್ಲೆಯದು ಮಾಡಿದ್ರಲ್ಲ ಅಂಥವ್ರಿಗೆ ಎಲ್ಲ ರೀತಿಯಾದಂಥ ಕಾನೂನು ಕ್ರಮಕ್ಕೆ ಕೊಡಿ, ಅದು ಬೇರೆ ಅನ್ನೋದಿಲ್ಲ. ಆದರೆ ಅದೇ ಒಂದು ಇಶ್ಯೂನ ಇಡೀ ಒಂದು ಸಮಾಜಕ್ಕೆ ಅಂಟಿಸುವಂಥದ್ದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಅದಕ್ಕಾಗಿ ಕಾನೂನು ಯಾರು ಕೈ ತೆಗೆದುಕೊಂಡ್ರ ಅವ್ರಿಗೆ ಎಲ್ಲ ರೀತಿಯ ಕಾನೂನು ಕ್ರಮ ಕೈಕೊಂಡು ಶಿಕ್ಷೆ ಕೊಡುವಂಥ ಕೆಲಸ ಆಗಬೇಕು. ಪೋಕ್ಸೋ ಕೇಸ್ ಹಾಕಿದ್ದು ಕೂಡ ಪೋಕ್ಸೋ ನೋಡಿ, ಈಗ ಅದನ್ನ ಸಾರಾ ವಿಚಾರ ಮಾಡಲಾರ್ದೇ ಸಡನ್ ಆಗಿ ಒಂದು ಕಂಪ್ಲೇಂಟ್ ಬಂದದಂತ ಕಾರಣದ ಮೇಲೆ ಪೋಕ್ಸೋ ಕೇಸ್ ಆಗಿ FIR ಫೈಲ್ ಮಾಡುವಂಥದ್ದು ಅಲ್ಲಿದ್ದಂಥ ಪೊಲೀಸ್ ಅಧಿಕಾರಿ ಮಾಡಿದಂಥ ತಪ್ಪು. ಮತ್ತು ಸರ್ಕಾರ ಇಮಿಡಿಯೇಟ್ಲಿ ಅದಕ್ಕೆ ಡೈರೆಕ್ಷನ್ ಕೊಡಬೇಕಾಗಿತ್ತು. ಹೀಗಾಗಿ ಅದರಿಂದ ಪೋಕ್ಸೋ ಕೇಸ್ ಹಾಕಿದ್ರಿಂದ ಅದಕ್ಕೆ ಇನ್ನೂ ಹೆಚ್ಚಿನ ರೀತಿ ಮಹತ್ವ ಬಂತು ಆ ಘಟನೆಗಳಿಗೆ. ಅದಕ್ಕಾಗಿ ಸರ್ಕಾರದ ಕೆಲವೊಂದು ತಪ್ಪು ಹೆಜ್ಜೆಗಳಿಂದ, ಅಲ್ಲಿಯ ಆಡಳಿತದ ತಪ್ಪು ಹೆಜ್ಜೆಗಳಿಂದ ಈ ರೀತಿಯಾದಂಥ ಘಟನೆಗಳು ಆಗ್ಲಿಕ್ಕೆ ಸಾಧ್ಯತೆ. ಇದನ್ನು ಕರ್ಮ್ ಮಾಡುವಂಥ ಕೆಲಸ ಆಗುತ್ತೆ. ಈ ಕಡೆದವ್ರು ಆ ಕಡೆ ಹೋಗ್ತಾರೆ, ಕನ್ನಡಿಗರು ಮರಾಠ. ಈಗ ನೋಡಿ, ಇಡೀ ನಮ್ಮ ದೇಶದಲ್ಲಿ ನಾವೆಲ್ಲರೂ ಪಾಕಿಸ್ತಾನ, ಇಂಡಿಯಾ ಅಲ್ಲ ನಾವು. ಮತ್ತು ಮಹಾರಾಷ್ಟ್ರ ಮತ್ತು ಕರ್ನಾಟಕ ಯಾವಾಗಲೂ ಕಮರ್ಷಿಯಲಿ ಮತ್ತು ವ್ಯಾಪಾರ ವಹಿವಾಟ, ಈಗ ಹೆಚ್ಚುವರಿ ಬೆಳಗಾವದರ ವಹಿವಾಟ ಎಲ್ಲ ಹೆಚ್ಚುವರಿ ಬೆಳಗಾವ್, ಬಾಂಬೆ ಕೂಡ ಇದೆ, ಪುಣಾದ ಕೂಡ ಇದೆ, ಅವ್ರ ನಂಟು ಅಲ್ಲಿದೆ ಅಲ್ಲಿ. ಮತ್ತು ಈಗ ಇದಕ್ಕೆ ನಾವು ಹುಬ್ಳಿಗೆ ಛೋಟಾ ಬಾಂಬೆ ಅಂತ ಕರಿತೀವಿ. ಆ ಒಂದು ನಂಟಿದೆ. ಹೀಗಾಗಿ ಒಂದು ಸಹೋದರ ರೀತಿಯಲ್ಲಿ ನಾವು ಬಾಳ್ತಾ ಇದ್ದೇವೆ. ಆ ಒಂದು ವ್ಯವಸ್ಥೆಯನ್ನ ಡಿಸ್ಟರ್ಬ್ ಆಗುವಂಥದ್ದು ಆಗ್ಬಾರ್ದು ಅಂತ ನಾನು ಕಳ್ಕೊಳ್ಳಿ.